ಹಲೋ. ಹೇಳಿ ಮೇಡಮ್. ಏನಮ್ಮ ಕಮ್ಲಿ, ನೀನು ಮ್ಯಾನೇಜರು ಅಂತ ಹೇಳ್ಬಿಟ್ಟು ಜೊತೆ ಇದ್ದಲ್ಲ, ಅವ್ನು ನಿನ್ನ ಗಂಡನ? ಆ, ಅದು ಅದು ಅಲ್ಲ ಮೇಡಮ್, ಅಲ್ಲ. ಅದು ನನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದಿದ್ದು ಹುಡುಗ ಅಷ್ಟೇನೆ, ನನ್ನ ಗಂಡ ಏನಲ್ಲ. ಹ್ಮ್. ದೊಡ್ಡ ಪೊರ್ಕಿ ನನ್ನ ಮಗ, ಲೋಫರ್ ನನ್ನ ಮಗ. ನೋಡಿ, ಇನ್ನೊಂದ್ಸಲ ಈ ಮನೆ ಕಡೆ ಬರಕ್ ಹೋಗ್ಬೇಡಿ. ಯಾವಳನೋ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಬಂದು ಮನೆಗೆ ಇಟ್ಕೊಂಡಿದ್ದ. ಅವ್ರ ಹುಡುಗ ಬಂದ್ಬಿಟ್ಟು ಹುಡುಗಿನ ಪಾಪ ಬಿಡಿಸ್ಕೊಂಡು ಕರ್ಕೊಂಡು ಹೋಗವನೆ. ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಯಾಕೋ ಬೇಡ ಅಂತ ಹೇಳಿ ಸುಮ್ಮನೆ ಅದೇ ರಿಸ್ಕ್ ಯಾಕೆ ಅಂತ. ಲೋಫರ್ ನನ್ನ ಮಗ, ನಿಮ್ಮನ್ನ ಈಚೆ ಕಡೆಗೆ ಹಾಕ್ಬಿಟ್ಟಿದ್ದೀನಿ, ಕುತ್ತಿಗೆ ಹಿಡಿದು ಲೋಫರ್ ನನ್ನ ಮಗನ. ನೋಡಿ, ಇನ್ನೊಂದ್ಸಲ ಈ ಮನೆ ಕಡೆ ಬರಕ್ ಹೋಗ್ಬೇಡಿ. ಅವನಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತೈತೆ ನೋಡು. ಬಾಡಿಗೆ ದುಡ್ಡೆಲ್ಲ ಇಟ್ಕೊಂಡಿದ್ದೀನಿ, ಅಡ್ವಾನ್ಸ್ ದುಡ್ಡಾಗೆ ಯಾವ ದುಡ್ಡು ಉಳಿಯಲ್ಲ. ಯಾಕಂದ್ರೆ ಎಲ್ಲ ಸೋಫಾ ಎಲ್ಲನೂ ಸ್ಕ್ರಾಚ್ ಮಾಡಿ ಬಿಸಾಕಿದ್ದೀರಾ. ಅಷ್ಟೇ ಅಲ್ಲ, ನಮ್ಮ ಬಾತ್ರೂಮಾಗ ನಲ್ಲಿ ಎಲ್ಲ ಮುರಿದಾಕಿದ್ದೀರಾ. ಯಾವುದಕ್ಕೂ 10 ಪೈಸೆನೂ ವಾಪಸ್ ಕೊಡಲ್ಲ. ಅಡ್ವಾನ್ಸ್ ದುಡ್ಡು ಫುಲ್ಲೂ ನಾನೇ ಇಟ್ಕೊತೀನಿ ಅಂತ ಬೇವಸ್ತಿ ನನ್ನ ಮಗಂಗೆ ಹೇಳು, ಸರಿನಾ? ಇನ್ನೊಂದ್ಸಲ ಈ ಮನೆ ಕಡೆ ತಲೆ ಯಾಕೆ ಮನಿಕಬಾರ್ದಂತೆ, ಫೋನ್ಗೆ ನೀನು ಮಾಡಬಾರ್ದಂತೆ ಅಂತ ಹೇಳ್ಬಿಡು. ನನ್ನ ಮಗ ಸ್ವಿಚ್ ಆಫ್ ಮಾಡ್ಕೊಂಡವನೇ ಫೋನ್ನ. ಇಲ್ಲ ಅಂದಿದ್ರೆ ನಾನೇ ಫೋನ್ ಮಾಡಿ ಕ್ಯಾಕರ್ಸ್ ಮಕ್ಕಕ್ಕೆ ಹೋಗಿತ್ತಾ ಇದ್ದೆ. ಮೇಡಮ್, ನಿಜ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಅವನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರಾ? ಅವಳು ಹಂಗೇನೆ ಬಡ್ಡಿ ಅವಳನ್ನ ಹುಡುಗ ಕರ್ಕೊಂಡು ಹೊರಟೋಗ್ಬಿಟ್ನಾ? ಕರ್ಕೊಂಡು ಹೊರಟೋಗ್ಬಿಟ್ಟ. ಆ ಡಬ್ಬ ನನ್ನ ಮಗ. ಹೆತ್ತು ನೋಡಮ್ಮ, ಇನ್ನೇನು ಅಡ್ವಾನ್ಸ್ ದುಡ್ಡಾಗ 10 ಪೈಸೆನೂ ಕೊಡಲ್ಲ ಅಂತ ಹೇಳ್ಬಿಡು. ಸರಿ ಮೇಡಮ್, ಆಯ್ತು. ಸರಿ. ಮತ್ತೇನಾದ್ರೂ ಈ ಮನೆ ಕಡೆ ಹುಡಿಕೊಂಡು ಬಂದ್ರು ನಿಮಗೆ ಸುಮ್ಮನೆ ಇರಲ್ಲ. ನೋಡು, ನೀನು ಒಂದ್ಸತಿ ಹುಷಾರಾಗಿರು. ಕಿಡ್ನಾಪ್ ಎಲ್ಲ ಮಾಡ್ಕೊಂಡು ಬರ್ತಾನಂತೆ. ಆಮೇಲೆ ನಿನ್ನೂ ಕಿಡ್ನಾಪ್ ಮಾಡ್ಕೊಂಡೋಗಿ ಏನಾರ ಮಾಡ್ಬಿಟ್ಟನು. ಏನೋ ಹೆಣ್ಮಗ ಅಂತ ಹೇಳ್ತಾ ಇದ್ದೀನಿ. ಸದ್ಯ ಮದುವೆ ಆಗಿಲ್ವಲ್ಲ, ಅವನ ಜೊತೆ ಖುಷಿ ಪಟ್ಬಿಡು. ಏನಾದ್ರೂ ಮದುವೆನೂ ಆಗ್ಬಿಟ್ಟಿದ್ರೆ ನಿನ್ನ ಕತೆ ಅಷ್ಟೇನೆ. ಮಾರ್ಬಿಡೋನು ಅನಿಸುತ್ತೆ ಯಾರಿಗಾದ್ರೂ. ಹುಷಾರು ಕಣಮ್ಮ. ಸರಿ, ಇಡ್ತೀನಿ ಫೋನು. ಆಯ್ತು. ಆನಂದ ಪರಮಾನಂದ ಪರಮಾನಂದ. ಇದ್ಯಾಕೆ ಮಗಳೇ ಇಷ್ಟೊಂದು ಖುಷಿಯಾಗಿದೆಯಲ್ಲ? ಏನ್ ಸಮಾಚಾರ? ಆ ಡಬ್ಬ ನನ್ನ ಮಗ ಮ್ಯಾನೇಜರ್ ಅವನಲ್ಲ, ಆ ಮ್ಯಾನೇಜರು ಕಣಮ್ಮ. ಆ ಮ್ಯಾನೇಜರು ಅವನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲಂತೆ. ಹೌದೇ? ಅಷ್ಟೇ ಅಲ್ಲ, ಅವನ ಜೊತೆ ಬಂದು ಕರ್ಕೊಬಂದಿದ್ನಲ್ಲ ಯಾವುದೋ ಹುಡುಗಿನ, ಆ ಹುಡುಗಿನ ಲವ್ವರು ಕರ್ಕೊಂಡು ಹೊರಟೋಗ್ಬಿಟ್ಟವಳಂತೆ. ಲವ್ವರು. ಹೌದೇ? ಅವಳು ಕೈ ಕೊಟ್ಬಿಟ್ಲಂತ? ಹೂ ಕಣಮ್ಮ. ಗಾಂಡು ಕಂತ್ರಿ ನನ್ನ ಮಗ, ಲೋಪರ್ ನನ್ನ ಮಗ. ಹೋದ್ರೆ ಹೋಗ್ಲಿ ಸುಮ್ನಿರಮ್ಮ. ನನಗಂತೂ ಫುಲ್ಲು ಖುಷಿ ಆಯ್ತಾಯ್ತು. ನನಗಂತೂ ಹಬ್ಬ, ನನ್ನೇನೇನಿ ಆ ಮನೆಯಿಂದ ಈಚೆ ಕಡೆಗೆ ಹಾಕೋದ್ನಲ್ಲ. ಅಯ್ಯೋ, ಓನರ್ ಹೆಂಡ್ತಿ ಫೋನ್ ಹಾಕಿದ್ಲು ಇವಾಗ. ಹುಷಾರಾಗಿರು, ಅವ್ನು ಸರಿ ಇಲ್ಲ ಲೋಪರ್ ನನ್ನ ಮಗ. ಅವನ ಹತ್ರ ಹುಷಾರಾಗಿರೋದು ಕಲ್ತ್ಕ ನೀನು. ಇನ್ನೊಂದು ಕಿತ್ತ ಬಂದ್ರು ಬಿಟ್ಕೋಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ಲು. ಅಪ್ಪ ಸದ್ಯ ಅಮ್ಮ, ದೇವರು ಮಾಡೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ಲೋಪರ್ ನನ್ನ ಮಗನಿಗೆ ಸರಿಯಾಗೈತೆ. ನನ್ನ ಈಚೆ ಕಡೆಗೆ ಗದುಂಬಿಟ್ಟ ಅವಳು ಯಾವಳ ಮಾತ ಕೇಳಿ ಇವಾಗ ಚಂದಾಗಿ ಅರ್ಥ ಆಗಿರ್ತದೆ ನನ್ನ ಬೆಲೆ ಏನು ಅಂತ ಹೇಳ್ಬಿಟ್ಟು. ಕಿಡ್ನಾಪ್ ಎಲ್ಲ ಮಾಡ್ಕೊಬಿಟ್ಟು ಬರ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಅದೇ ಆ ಹುಡುಗಿ ಲವ್ವರನ್ನ ಹೇಳ್ಬಿಟ್ನಂತೆ. ಅದಕ್ಕೆ ಓನರ್ ಹೆಂಡ್ತಿ ಫೋನ್ ಹಾಕಿದ್ಲು ನನಗೆ. ಹಬ್ಬ ಸದ್ಯ ಬಾ, ನನ್ನ ಮಗಂಗೆ ಹಂಗೆ ಆಗಿ ನೆಗದ್ ಬಿದ್ದು ಸಾಯ್ಬೇಕು ಲೋಪರ್ ನನ್ನ ಮಗಂಗೆ. ನನಗೂ ಭಾಳ ಖುಷಿ ಆಗ್ತೈತೆ ಮಗಳೇ. ನಮಗೇನೇ ಅಯ್ಯಯ್ಯೋ ಅಂತ ಅನ್ಸಿರೋ ಬೇವರ್ಸಿ ಅಲ್ವಾ? ಹಂಗೇನೇ ಆಗಲಿ ಬಿಡು, ನನಗಂತೂ ಸಮಾಧಾನ. ಮಗಳೇ, ನೀನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಕೇಳ್ಕೊಬಿಟ್ಟು ಬರ್ತೀನಿ ಅಂದಲ್ಲ, ಇನ್ನೊಂದು ಕಿತ ಹೋಗಿ ಕೇಳ್ಕೊಂಬಿಟ್ಟು ಬಾವು ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ಏನು ಹೇಳ್ತಾರೋ. ಯಾಕಂದ್ರೆ ನಮ್ಗೆ ಊಟಕ್ಕೂ ನಡೆಯೋಕ್ಕಿಲ್ಲ, ಇನ್ನು ಹೊಂದಿಸ್ಕೋಬೇಕಲ್ಲವ. ಹೋಗ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ಬಾ. ಕಣಮ್ಮ, ಹೋಗಿ ಕೇಳ್ಕೊಂಬಿಟ್ಟು ಬರಬೇಕು. ಹಾಗೆ ನನ್ನ ಗಂಡಂಗೆ ನಾನು ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗಿ ಉರಿಸ್ತೀನಿ ನೋಡು. ಹೆಂಗೆ ಉರಿಸ್ತೀನಿ ಅಂದರೆ ಹೊಟ್ಟೆ ಉರ್ಕೊಂಡು ನೆಗದ್ಬಿಟ್ಟಾಗ ನನ್ನ ಗಂಡ ಹಂಗೆ ಉರಿಸ್ತೀನಿ. ನಾನು ಡೈವರ್ಸ್ ಕೊಟ್ಟರು ನೋಡಪ್ಪ ಇವಳು ಒಬ್ಬಳೆ ಸಾಧನೆ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಅನ್ಕೋಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಆ ನನ್ನ ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಕಣಮ್ಮ. ನನ್ನ ಮಗಂಗೆ ಈಗಲೇ ಹೋಗ್ಬಿಟ್ಟು ಗಾರ್ಮೆಂಟ್ಸಾಗೆ ಕೆಲಸ ಕೇಳ್ಕೊಂಬಿಟ್ಟು ಬರ್ತೀನಿ. ನೀನು ಇಲ್ಲೇ ನನ್ನ ಸಣ್ಣ ಪುಟ್ಟ ಕೆಲಸ ಸಿಗ್ತದ ಅಂತ ನೋಡು. ನಾವು ಹೆಂಗನ ಮಾಡಿ ಈ ಶಾರದಿಯವ್ರು ಬೆಳೆದವ್ರಲ್ಲಮ್ಮ, ಹಂಗೆ ಫುಲ್ಲು ಸ್ಟ್ಯಾಂಡರ್ಡ್ ಆಗೋಗ್ಬಿಟ್ಟು ಕಾರು ಗೀರು ಎಲ್ಲ ಇಕ್ಕಬೇಕು ಕಣಮ್ಮ. ಅವರಿಬ್ರು ಅಮ್ಮ ಮಗಳು ನೋಡಿ ಹೆಂಗೆ ಮಾಡಿದ್ರು. ನಾನು ನೀನಿಬ್ರು ಆ ಲೆವೆಲಿಗೆ ಬೆಳೆದು ನನ್ನ ಗಂಡಂಗೆ ಹೊಟ್ಟೆ ಹುರ್ಸನ. ಅಲ್ಲಿ ಗಂಟ ನನಗೆ ಸಮಾಧಾನನೇ ಇಲ್ಲ. ಸರಿ ಮಗಳೇ, ಆಯಿತು, ಮಾಡೋಣ. ನೀನು ಗಾರ್ಮೆಂಟ್ಸಾಗ ಮೊದಲು ಕೆಲಸ ಕೇಳ್ಕೊಂಬಿಟ್ಟು ಬಾ. ಹೋಗ್ಬಿಟ್ಟು ಅರ್ಧಂಬರ್ಧ ದಿನ ಮಾಡಿದ್ದಲ್ಲ ಅದು ಸಂಬಳ ಕೇಳ್ಕೊಂಡು ಉಳ್ದಿರ ಬತ್ತೀವಿನ ಅಂತೇಳ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ಬಾ ಹೋಗು. ಸರಿ ಕಣಮ್ಮ, ಆಯಿತು. ಹಾಲು ಕುಡ್ದ್ರೆ ಸಂತೋಷ ಆಯ್ತು ನನಗಂತನು. ನನ್ನ ಮಗ ಮ್ಯಾನೇಜರು, ನೀನು ಮಾಡೋಕ್ಕಂತ್ರಿ ಕೆಲಸಕ್ಕೆ ದೇವ್ರು ಸರಿಯಾದ ಶಿಕ್ಷಣನೇ ಕೊಟ್ಟವ ನಿನಗೆ. ಹಂಗೆ ಆಗಬೇಕು, ಬೀದಿ ತಿರುಗಬೇಕು ಲೋಪರ್ ನನ್ನ ಮಗ ನೀನು. ಅಮ್ಮ ತಾಯಿ ಅಂತ ಬೇಡ್ಕೋಬೇಕು ನೀನು. ಅಂತ ಗತಿನೇ ನೀನು ಬರಬೇಕು. ನೋಡು ಕಮಲಾ, ಪದೇ ಬರೋದು ಬಿಟ್ಟೋಗೋದು ಆದರೆ ಯಾವ ಕಂಪ್ನಿನಾಗ ಹೋಗಲಿ, ಯಾವ ಗಾರ್ಮೆಂಟ್ಸಾಗೂ ಆಗಲಿ ನಿನಗಂತೂ ಕೆಲಸ ಸಿಗೋಕ್ಕಿಲ್ಲ. ಇದೇನು ಅಂತ ಮಾಡ್ತಾ ಇದೆಯಾ? ಈಗ ಮತ್ತೆ ಬಂದಿದೆಯಲ್ಲ ಕೆಲಸ ಕೇಳ್ಕೊಂಡು, ವಾರ ಮಾಡ್ತೀಯ ವಾರ ಬಿಟ್ಟು ಹೋಗ್ತೀಯ. ನೋಡಮ್ಮ, ನಮ್ದೇನೂ ಇಲ್ಲ. ಸರ್ನ ಕೇಳ್ಬಿಟ್ಟು ಜಾಯ್ನ್ ಆಗಿ ಅಷ್ಟೇನೆ. ಸರ್ ಇವಾಗ ಹೊಸಬ್ರಲ್ವಾ, ಅವ್ರು ಹೆಂಗೆ ಹೇಳಿದ್ರೆ ಹಂಗೇನೆ. ಅವ್ರಿಗೆಲ್ಲ ಫುಲ್ಲು ಚೆಕ್ ಮಾಡ್ತಾರೆ. ಅವ್ರಿಗೆಲ್ಲ ಸ್ಟ್ರಿಕ್ಟಾಗಿ ವರ್ಕ್ ಮಾಡಬೇಕು ಅವ್ರಂತೂ. ಆ ಥರ ಅವರು ನೋಡು, ನೀನು ಹಂಗು ಹಿಂಗು ಅಂತ ಮಾಡಿಬಿಟ್ರೆ ಅವರು ಕೆಲಸದಿಂದನೇ ತೆಗೆದಾಕ್ಬಿಡ್ತಾರೆ. ಅಷ್ಟು ಸ್ಟ್ರಿಕ್ಟಾಗಿ ಅವರೇ. ಸರ್ ಬಂದಾಗ ನೀನೇ ಅವ್ರ ಹತ್ರ ಮಾತಾಡು. ಅವ್ರಿಗೆ ಫುಲ್ಲು ಡೀಟೇಲ್ಸ್ ಎಲ್ಲ ಇರುತ್ತೆ, ನಿನ್ನ ಬಗ್ಗೆ ಎಲ್ಲ ಗೊತ್ತಿರ್ತದಲ್ಲ. ಅವ್ರ ಹತ್ರನೇ ನೀಟಾಗಿ ಮಾತಾಡಿ ಏನೋ ಕೇಳು. ಸರಿ, ನಿಂಗೆ ಇನ್ನೊಂದ್ಸಲ ಕೆಲಸ ಬಿಡಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಅಲ್ಲ, ಒಂದೊಂದ್ಸಲ ಬರ್ತೀಯ, ಒಂದೊಂದ್ಸಲ ಕೆಲಸ ಬಿಡ್ತೀಯ. ನಿನ್ಗೇನಾದ್ರು ತಲೆಗಿಲೆ ಕೆಟ್ಬಿಟ್ಟೈತಾ ಅಂತ.
ಹಂಗೇನಿಲ್ಲ, ಏನೋ ಸಮಸ್ಯೆ ಆಗೋಗ್ಬಿಟ್ಟಿತ್ತು. ಅದಕ್ಕೇನೆ ನಾನು ಏನು ಮಾಡಬೇಕು ಗೊತ್ತಾಗ್ಲಿಲ್ಲ. ಸುಮ್ಮನೆ ಇದ್ದೆ, ಸಮಸ್ಯೆ ಎಲ್ಲ ಬಗೆಹರಿಸ್ಕೊಂಡು ಬರೋಣ ಅಂತ. ಸ್ವಲ್ಪ ಕಷ್ಟ ಆಗ್ಬಿಟ್ಟೈತೆ ಮನೆ ಕಡೆನೂ. ನಾನು ಕೆಲ್ಸಕ್ಕೆ ಬರಲೇಬೇಕು. ನನಗೆ ಬೇರೆ ಗಾರ್ಮೆಂಟ್ಸ್ಗಳೆಲ್ಲ ಗೊತ್ತಿಲ್ಲ ನನಗೆ. ಇದೊಂದೇನೆ ಸರಿಯಾಗಿ ಗೊತ್ತಿರೋದಲ್ವಾ. ಅದಕ್ಕೆ ಇದ್ರ ಹತ್ರನೇ ಬಂದೆ ಕೇಳೋಕ್ಕೆ. ಹೆಂಗನ ಮಾಡಿ ಸರ್, ನಾನು ಇದೊಂದು ಸಲ ಕೆಲ್ಸಕ್ಕೆ ಕರ್ಕೊಬಿಟ್ರೆ ಇನ್ನೊಂದ್ಸಲ ಹಂಗೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನಾನಂತೂ ಸ್ಟಾಪೇ ಮಾಡೋಕ್ಕಿಲ್ಲ. ಸರ್ ಬಂದರು. ಸರ್ ನಮಸ್ಕಾರ ಸರ್. ಹಾ ಹೇಳಿ. ಸರ್ ಅದೇ ಲಾಸ್ಟ್ ಟೈಮ್ ಎಲ್ಲ ಮಾತಾಡಿದ್ವಲ್ಲ, ಕಮಲಾ ಅಂತ ಹೇಳ್ಬಿಟ್ಟು, ಅದೇ ಸರ್ ಮ್ಯಾನೇಜರ್ದು. ಹಾ 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 ಹೇಳಿ ಹೇಳಿ. ಸರ್ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಬಂದೆ ಸರ್. ಕೆಲಸ ಬೇಕು ಸರ್, ನನಗೆ ಕೆಲಸ ಒಂದು ಕೊಡಿ ಸರ್. ನನಗೆ ಕೆಲ್ಸಕ್ಕೆ ಸೇರ್ಕೋಬೇಕು ಸರ್ ನಾನಂತೂ. ಅದಕ್ಕೆ ಸರ್, ಅದಕ್ಕೇನೆ ಬಂದೆ ಸರ್ ಕೇಳೋಕ್ಕೆ. ಇಷ್ಟು ದಿನ ಹೆಂಗೆಂಗೋ ಆಗೋಯ್ತು ಸರ್, ಏನೇನೋ ನಡೆದೋಗ್ಬಿಡ್ತು. ಇದೊಂದೇ ಒಂದು ಸಲ ಕೆಲಸ ಕರ್ಕೊಳ್ಳಿ ಸರ್. ಇನ್ನೊಂದ್ಸಲ ನಿಯತ್ತ ಕರೆಕ್ಟಾಗಿ ಬಂದ್ಬಿಟ್ಟು ಕೆಲಸ ಮಾಡ್ತೀನಿ ಸರ್ ನಾನಂತೂ. ಇದೊಂದೇ ಒಂದು ಕಿತ ಕೆಲಸ ಕರ್ಕೊಳ್ಳಿ ಸರ್. ನೋಡಿ, ನಿಮ್ಮ ಹೆಸರು ಕಮಲಾ ಅಲ್ವಾ? ನೋಡಿ ಕಮಲಾ ಅವರೇ, ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋರ್ಗೆ ಅಷ್ಟೇ ಜಾಗ ಇರೋದು. ನಿಮ್ಮಂಥ ವೇಸ್ಟ್ ಬಾಡೀಸ್ಗೆಲ್ಲನೂ ಇಲ್ಲಿ ಕಂಪ್ನಿಯಲ್ಲಿ ಜಾಗ ಇಲ್ಲ. 3 ದಿನ ಬಂದು 3 ದಿನ ಹೋಗಿ, 3 ದಿನ ಬಂದು 3 ದಿನ ಹೋಗಿ. ನೋಡಿ ಆಲ್ರೆಡಿ ವರ್ಕರ್ಸ್ ಎಲ್ಲ ಫುಲ್ ಆಗಿದ್ದಾರೆ. ನಮಗೆ ಬೇಕಾಗಿರೋ ವರ್ಕರ್ಸೂ ತುಂಬ ಜನ ಇದ್ದಾರೆ. ನಿಮ್ಮನ್ನು ಮತ್ತೆ ತಗೊಂಡು ಮತ್ತೆ ನಿಮ್ಮನ್ನು ಒಂದು ವಾರ ಕರೆಸ್ಕೊಂಡು ಮತ್ತೆ ಬಿಟ್ಟೋಗೋಂಥ ಅವಶ್ಯಕತೆ ನಮಗಿಲ್ಲ. ಎಷ್ಟು ಸಲ ರೀ ಬಿಟ್ಟೋಗೋದು? ನಾನು ಅಟೆಂಡೆನ್ಸ್ ಎಲ್ಲ ನೋಡಿದ್ದೀನಿ. ಬರೀ ಆಬ್ಸೆಂಟು, ಬರೀ ಬಿಟ್ಟೋಗೋದು, ಕಂಪ್ಲೇಂಟ್ಸು ಜಾಸ್ತಿ. ವರ್ಕ್ ಮಾಡಲ್ಲ, ನೀವು ಸರಿಯಾಗಿ ವರ್ಕ್ ಮಾಡಲ್ಲ ಅಂತ ಹೇಳಿ. ನೋಡಿ, ಇಲ್ಲಿಂದ ನೀವು ಸುಮ್ಮನೆ ಹೊರಟೋಗ್ಬಿಡಿ. ಓಕೆ, ಇಲ್ಲಿ ಜಾಬ್ ಯಾವುದು ವೇಕೆನ್ಸಿನೂ ಇಲ್ಲ, ಖಾಲಿನೂ ಇಲ್ಲ. ಸರ್ ಪ್ಲೀಸ್ ಸರ್, ಹಂಗೆ ಅನ್ಬೇಡಿ ಸರ್. ತುಂಬ ಕಷ್ಟದಲ್ಲಿದ್ದೀನಿ ಸರ್. ಇದೊಂದು ಸಲ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಸರ್. ಹೌದು ಸರ್, ನಾನೇ 3 ದಿನ ಇದ್ದು 3 ದಿನ ಬಿಟ್ಟೋಗೋದು ಆಟ ಮಾಡ್ತಿದ್ದೆ ಸರ್. ಪ್ಲೀಸ್ ಸರ್, ನನ್ನ ತಪ್ಪಾಯಿತು ಸರ್. ಪ್ಲೀಸ್ ಸರ್, ನನ್ನ ಕರ್ಕೊಳ್ಳಿ ಸರ್ ನನ್ನ. ಹಾಂ ಪ್ಲೀಸ್ ಸರ್, ಪ್ಲೀಸ್ ಸರ್. ಇನ್ನೊಂದ್ಸಲ ಎಲ್ಲ ಇಂಥ ಕಂತ್ರಿ ಕೆಲಸ ಮಾಡಲ್ಲ ಸರ್ ನಾನು. ಪ್ಲೀಸ್ ಸರ್, ಪ್ಲೀಸ್ ಸರ್. ಹಾಂ ಇನ್ನೊಂದ್ಸಲ ಏನಾದರೂ ಈ ಥರ ಮಾಡಿದ್ರೆ ಅವಾಗ ನೀವು ಏನು ಬೇಕಾದ್ರೂ ಮಾಡಿ ಸರ್. ಇದೊಂದು ಸಲ ನನ್ನನ್ನು ಒಪ್ಕೊಂಡು ಕೆಲಸಕ್ಕೆ ಸೇರ್ಕೊಳ್ಳಿ ಸರ್. ಈ ಕೆಲಸ ಬಿಟ್ಟರೆ ನನಗೆ ಜೀವನನೇ ಇಲ್ಲ ಸರ್. ಪ್ಲೀಸ್ ಸರ್. ನಾನು ಒಂದು ಸಲ ಹೇಳಿದ್ರೆ ಈ ಬೇಡ ಅಂತೇಳಿ ನಾನು 100 ಸಲ ಹೇಳ್ದಂಗೆ. ನೋಡು, ನನಗಿಷ್ಟ ಇಲ್ಲ ಅಷ್ಟೇ. ಇಂಥವ್ರನ್ನೆಲ್ಲ, ನಿನ್ನಂಥವ್ರನ್ನೆಲ್ಲನೂ ನಾನು ಕೆಲಸಕ್ಕೆ ಸೇರಿಸ್ಕೊಳ್ಳೋಕ್ಕೆ ನನಗಂತೂ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೋದರೆ ತುಂಬ ಚೆನ್ನಾಗಿರ್ತೈತೆ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ದಯವಿಟ್ಟು ಇರೋಕ್ಕೆ ಮಾತ್ರ ಹೋಗ್ಬೇಡಿ. ಓಕೆ, ನಿಮ್ಮನ್ನು ಕೆಲಸಕ್ಕಂತೂ ಜಾಯಿನ್ ಮಾಡಿಸ್ಕೊಳ್ಳಲ್ಲ. ಹಾಗೆಯೇ ನನಗೆ ಯಾವುದೋ ಫೀಲಿಂಗ್ಸು, ಯಾವುದೋ ಸೆಂಟಿಮೆಂಟ್ಸು ಅದೆಲ್ಲ ನನಗಿಲ್ಲ, ಸರಿನಾ? ನನಗೆ ಯಾವ ಫೀಲಿಂಗ್ಸೂ ಇಲ್ಲ. ಫೀಲಿಂಗ್ಸ್ ಎಲ್ಲನೂ ಕಮ್ಮಿನೇ. ಇಲ್ಲಿಂದ ಹೋಗ್ತಾ ಇರು. ಯಾವ ಸೆಂಟಿಮೆಂಟ್ಗೂ ಬೆಲೆ ಕೊಟ್ಬಿಟ್ಟು ನಾನು ಕೆಲಸಕ್ಕೆ ಸೇರಿಸ್ಕೊಳ್ಳಲ್ಲ. ಸಾರ್ 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 ಪ್ಲೀಸ್ ಸರ್, ಇದೊಂದು ಸಲ ಚಾನ್ಸ್ ಕೊಡಿ ಸರ್. ನಿಮ್ಮಂಥವ್ರಿಗೆ ಚಾನ್ಸ್ ಕೊಟ್ಟು 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 ಕಂಪ್ನಿ ಲಾಸ್ ಮಾಡ್ಕೊಂಡು ಹೋಗ್ಬೇಕಾಗ್ತೈತೆ. ಮೊದಲು ವರ್ಕ್ ಮಾಡೋದು ಕಲ್ತ್ಕೊಂಡು ಬನ್ನಿ, ಆಮೇಲೆ ನೋಡೋಣ. ಟೈಮ್ ವೇಸ್ಟ್ ಮಾಡೋದು, ವಾರಕ್ಕೆ 3 ದಿನ ಬರೋದು, 3 ದಿನ ಬರ್ದಂಗೆ ಇರೋದು, ಈ ಥರ ವರ್ಕರ್ಸ್ ನಮಗೆ ಬೇಕಾಗೇ ಇಲ್ಲ. ಅಕ್ಕ ನೀವಾದ್ರೂ ಹೇಳೋದಲ್ವಾ ಅಕ್ಕ, ಇದೊಂದು ಸಲ ಕೆಲ್ಸಕ್ಕೆ ಸೇರಿಸ್ಕೊಳಕ್ಕೆ ಹೇಳಕ್ಕ. ಇದೊಂದೇ ಒಂದು ಸಲ ಪ್ಲೀಸ್ ಅಕ್ಕ. ಇದೊಂದೇ ಒಂದು ಸಲ ನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಅಷ್ಟೇ ಅಕ್ಕ, ಸಾಕು. ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ. ಇನ್ನೊಂದ್ಸಲ ಈ ಥರ ಮಾಡಲ್ಲ. ಅಬ್ಬಬ್ಬ, ಇವಾಗ ಅಕ್ಕ ಅಂತ ನೆನಪಾದ್ನ ಇಷ್ಟು ದಿನ. ನೋಡು, ನಾನಿಲ್ಲಿ ಏನು ಮಾಡೋಂಥ ಪರಿಸ್ಥಿತಿನ ಇಲ್ಲ. ಪ್ಲೀಸ್ ನಿನ್ನ ದಾರಿ ನೀನು ನೋಡ್ಕೊಂಡು ಹೋಗು. ಸರ್ ಒಂದು ಸಲ ಹೇಳಿದ್ಮೇಲೆ 100 ಸಲ ಹೇಳ್ದಂಗೆ. ಅವ್ರು ಪದೇ ಪದೇ ಹಂಗೆಲ್ಲನೂ ಇದು ಮಾಡಲ್ಲ. ಪ್ಲೀಸ್ ಇಲ್ಲಿಂದ ಹೋಗು. ಥೂ, ಇವಾಗ ಕೆಲಸ ಹೋದ್ರೆ ಏನು ಮಾಡಲಿ?